ಸತ್ಯ ಎಡ್ಯುಕೇರ್ ಕಾಂಪಿಟೆನ್ಸಿ ಟ್ರಸ್ಟ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಇಂದು ನಾನು ಸಂಧಿ ಪರಿಕಲ್ಪನೆಯ ಬಗ್ಗೆ ಪಾಠ ಮಾಡಬೇಕು. ಆದರೆ ಅದನ್ನು ಹೇಗೆ ವಿಭಿನ್ನವಾಗಿ ಬೋಧಿಸೋದು ಎಂಬುದೇ ನನ್ನ ಯೋಚನೆ. ನೀವು ನಿಮ್ಮ ತರಗತಿಯಲ್ಲಿ ಬೋಧನೋಪಕರಣಗಳನ್ನು ಬಳಸಿದ್ದೀರಾ? ಇಲ್ಲ ಸರ್. ನೀವು ನಿಮ್ಮ ತರಗತಿಯಲ್ಲಿ ಬೋಧನೋಪಕರಣಗಳನ್ನು ಬಳಸುವ ಮೂಲಕ ಸಂಧಿ ಪರಿಕಲ್ಪನೆಯನ್ನು ವಿಶಿಷ್ಟವಾಗಿ ಪರಿಚಯಿಸಬಹುದು. ಓಹೋ, ಹೌದಾ ಸರ್? ಅದು ಹೇಗೆ? ಬನ್ನಿ ತಿಳಿಯೋಣ. ಇದು ಪಾಕೆಟ್ ಚಾರ್ಟ್ ಅಥವಾ ಜೇಬಿನ ಚಾರ್ಟ್. ಪಾಕೆಟ್ ಚಾರ್ಟ್ ಮೂಲಕ ಸಂಧಿಯ ಒಂದು ಪರಿಕಲ್ಪನೆಯ ಬಗ್ಗೆ ವಿಭಿನ್ನ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಇವು ಸಂಧಿ ಪದಗಳನ್ನೊಳಗೊಂಡ ಚಾರ್ಟ್ಗಳು. ಕನ್ನಡ, ಹೊಸ ಕನ್ನಡ ಅನ್ನುವುದು ಎಂತಹ ಪದ? ಸಂಧಿ ಪದ. ಈ ಸಂಧಿ ಪದವನ್ನು ನಾವು ಏನ್ ಮಾಡಿ ಬರಿಬೇಕು? ಸಂಧಿ ಪದವನ್ನು ಬಿಡಿಸಿ ಬರೆದಾಗ, ಹೊಸ ಕನ್ನಡ ಪದವನ್ನು ಬಿಡಿಸಿ ಬರೆದಾಗ ನಮಗೆ ಎಷ್ಟು ಪದಗಳು ಸಿಗುತ್ತವೆ? ಕರೆಕ್ಟ್, 2 ಪದಗಳು. ಯಾವ್ಯಾವ 2 ಪದಗಳು? ಹೊಸ ಮತ್ತು ಕನ್ನಡ ಎಂಬ 2 ಪದಗಳಲ್ಲಿ ಹೊಸ ಎನ್ನುವುದು ಯಾವ ಪದವಾಗಿದೆ? ಎಸ್, ಹೊಸ ಎನ್ನುವುದು ಪೂರ್ವ ಪದ. ಹಾಗಾದ್ರೆ ಕನ್ನಡ ಅನ್ನುವಂಥದ್ದು ಯಾವ ಪದವಾಗಿದೆ? ಕನ್ನಡ ಅನ್ನುವಂಥದ್ದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಯಾವ ಸ್ವರ ಬಂದಿದೆ? ಕರೆಕ್ಟ್, ಆ ಸ್ವರ ಬಂದಿದೆ. ಉತ್ತರ ಪದದ ಮೊದಲಲ್ಲಿ ಯಾವ ವ್ಯಂಜನಾಕ್ಷರ ಬಂದಿದೆ? ಕ ವ್ಯಂಜನಾಕ್ಷರ ಬಂದಿದೆ. ಓಕೆ, ಈ 2ರ ನಡುವೆ ಎಂತಹ ಒಂದು ಕಾರ್ಯ ನಡೀತಾ ಇದೆ? ಇವೆರಡರ ನಡುವೆ ಸಂಧಿ ಕಾರ್ಯ ನಡೀತಾ ಇದೆ. ಸಂಧಿ ಕಾರ್ಯ ನಡೆದಾಗ ಇಲ್ಲಿ ಏನು ಬದಲಾವಣೆ ಆಗ್ತಾ ಇದೆ? ಖ ವರ್ಗೀಯ ವ್ಯಂಜನಾಕ್ಷರಕ್ಕೆ ಅದೇ ವರ್ಗದ 3ನೆಯ ವರ್ಗೀಯ ವ್ಯಂಜನಾಕ್ಷರ ಗ ಆದೇಶವಾಗಿ ಬರ್ತಾ ಇದೆ. ಹಾಗಾದ್ರೆ ಇದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ? ಕರೆಕ್ಟ್, ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಆದೇಶ ಸಂಧಿ ಅಂದ್ರೆ ಏನು? ಆದೇಶ ಸಂಧಿ ಅಂತ ಹೇಳಿದ್ರೆ ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಪೂರ್ವ ಪದದ ಕೊನೆಯಲ್ಲಿ ಸ್ವರ ಇದೆ, ಉತ್ತರ ಪದದ ಮೊದಲಲ್ಲಿ ವ್ಯಂಜನಾಕ್ಷರ ಇದೆ. ಈ 2 ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ವರ್ಗೀಯ ವ್ಯಂಜನಾಕ್ಷರವಾದ ಕ ವರ್ಗೀಯ ವ್ಯಂಜನಾಕ್ಷರಕ್ಕೆ ಅದೇ ವರ್ಗದ 3ನೇ ವ್ಯಂಜನಾಕ್ಷರ ಆದೇಶವಾಗಿ ಬಂದ್ರೆ ಅದನ್ನು ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಓಹೋ, ಈಗ ನನ್ಗೆ ಅರ್ಥವಾಯ್ತು ಸರ್. ಇದರಿಂದ ಮಕ್ಕಳಿಗೆ ಸಂಧಿ ಪರಿಕಲ್ಪನೆಯನ್ನ ಸುಲಭವಾಗಿ ಅರ್ಥ ಮಾಡಿಸಬಹುದು. ಖಂಡಿತವಾಗಿಯೂ ಮೇಡಮ್. ಇನ್ನೂ ಹೆಚ್ಚಿನ ಆಸಕ್ತಿದಾಯಕ ಕಲಿಕೋಪಕರಣಗಳು ಮತ್ತು ಸಹಕಾರ ಕಲಿಕಾ ತಂತ್ರಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.